ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ? ಹಂಗಾರೆ ಬನ್ನಿ ಒಂದು ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಮಗಿ ಸ್ಕೂಲ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಅವಳೆ. ಇದ್ದಕ್ಕಿದ್ದಂಗೆ ಮಗುಗೆ ತಲೆ ತಿರುಗಿ ಹಂಗೆ ಕೆಳಗಡೆ ಬಿದ್ಲು. ಟೀಚರ್ ಅಮ್ಮ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಅವ್ರ ಅಮ್ಮನೂ ಬಂದ್ರು. ಏನಾಯ್ತು ಮಿಸ್ ಅಂತ ಕೇಳ್ತಾರೆ. ಇಲ್ಲ, ಡ್ಯಾನ್ಸ್ ಪ್ರೋಗ್ರಾಮ್ ಇದೆಯಲ್ಲ, ಅದಕ್ಕಾಗಿ ನೆಟ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದವಳೆ, ಇನ್ನೇನು ಇರಲ್ಲ ಬಿಡಿ ಅಂತ ಆ ಮಿಸ್ಸು ಹೇಳಿದ್ರು. ನಮ್ಮ ಹೀರೋಯಿನ್ ಡಾಕ್ಟರ್ ಅಮ್ಮ ಕರೆದ್ರು. ಹೌದು, ನಿಮ್ ಯಜಮಾನ್ರಲ್ಲಿ ನಿಮ್ ಇಬ್ರಿಗೂ ಸ್ವಲ್ಪ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾವ್ರೆ. ಟೆಸ್ಟಾ? ಯಾಕೆ ಮೇಡಮ್, ಅಂತದೇನಾಗಿದೆ? ಇಲ್ಲಮ್ಮ, ಎಲ್ಲಿ ನಿಮ್ಮ ಯಜಮಾನ್ರು ಹೇಳು ಅಂತ ಹೇಳ್ತಾರೆ. ಮೇಡಮ್, ನಾನು ಪ್ರೆಗ್ನೆಂಟ್ ಆಗಿರ್ಬೇಕಾರೆ ನಮ್ಮ ಯಜಮಾನ್ರು ಸತ್ತೋದ್ರು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಏನಾಗಿದೆ ಹೇಳಿ ಮೇಡಮ್, ಪರವಾಗಿಲ್ಲ ಅಂತಾನು ಕೇಳ್ತಾರೆ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೆ ಗೊತ್ತಾ, ನಿನ್ ಮಗಳಿಗೆ HIV ಇದೆಯಮ್ಮ ಅಂತ ಹೇಳ್ತಾರೆ. ಏನೋ HIV ನ? ಅಷ್ಟು ದೊಡ್ಡ ರೋಗ? ಅವಳು ಚಿಕ್ಕ ಹುಡುಗಿ ಡಾಕ್ಟರ್, ಅವಳಿಗೆ ಹೆಂಗ್ ಬರುತ್ತೆ ಅಂತ ಕೇಳ್ತಾರೆ. ಏನ್ ಮಾಡೋದಮ್ಮ, ಟೆಸ್ಟ್ ಮಾಡಿ ನೋಡಿದ್ವಿ, ಅವಳಿಗೆ HIV ಇದೆ ಅಂತ ಡಾಕ್ಟರ್ ಅಮ್ಮ ಹೇಳ್ಬಿಟ್ರು. ನಮ್ಮ ಹೀರೋನು, ಅಲ್ಲ ಮೇಡಮ್, ಒಂದ್ಸರಿ ನೀಟಾಗಿ ಚೆಕ್ ಮಾಡಿ, ಅವಳಿಗೆ ಹಂಗಲ್ಲ ಇರಲ್ಲ, ಏನ ಚಿಕ್ಕ ಹುಡುಗಿ ಅವಳು, ಹೆಂಗ್ ಬರುತ್ತೆ ಅವಳಿಗೆ ಅಂತ ನಮ್ಮ ಹೀರೋಯಿನ್ ಕೇಳ್ತಾವ್ರೆ. ಅದಕ್ಕೆ ನಾನು ಕೇಳಿದ್ದು, ಇದಕ್ಕಿಂತ ಮುಂಚೆ ಯಾರ ಜೊತೆ ನಾನು ಅಫೇರ್ ಅಲ್ಲಿ ಇದ್ದ ಅಂತ ಕೇಳ್ತಾರೆ ಡಾಕ್ಟರ್ ಅಮ್ಮ. ನಮ್ಮ ಹೀರೋಯಿನ್ ಹಂಗಲ್ಲ ಏನು ಇಲ್ಲ ಮೇಡಮ್, ನಾನು ಯಾರ ಜೊತೆ ಇರ್ಲಿಲ್ವಲ್ಲ ಅಂತ ಡಾಕ್ಟರ್ ಅಮ್ಮನ್ಗೆ ಹೇಳ್ತಾರೆ. ಹಂಗೆ ಒಂದು ಫ್ಲಾಶ್ ಬ್ಯಾಕ್. ನಮ್ಮ ಹೀರೋಯಿನ್ ಸೂಪರ್ ಆಗಿ ಒಂದು ಬಾರ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಅವ್ರೆ. ಅಲ್ಲಿ ನೋಡ್ತಾ ನೋಡಿ ಒಬ್ಬ ಹುಡುಗ, ಆಕ್ಚುಲಿ ಇವನೇ ಅವ್ರ ಗಂಡ. ನಮ್ಮ ಹೀರೋಯಿನ್ ನೋಡಿದ ತಕ್ಷಣ ಅವನಿಗೆ ತುಂಬಾ ಇಷ್ಟ ಆಗಿರುತ್ತೆ, ನಮ್ಮ ಹೀರೋಯಿನ್ಗೂ ಇಷ್ಟ ಆಗಿರುತ್ತೆ. ಹಂಗೆ ಲವ್ ಪ್ರಪೋಸ್ ಮಾಡಿ ಇಬ್ರು ಹಂಗೆ ಹಿಂಗೆ ಇದು ಬಿಡ್ತಾರೆ. ಇವರು ಸೀದಾ ಮನೆಗ್ ಬಂದ್ರು. ಆ ಪ್ರೆಗ್ನೆನ್ಸಿ ಚೆಕ್ ಮಾಡ್ತಾರಲ್ಲ, ಅದ್ರಲ್ಲಿ ಚೆಕ್ ಮಾಡ್ತಾರೆ. ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ವಿಷಯ ಅಪ್ಪನಿಗೆ ಗೊತ್ತಾಗೋಯ್ತು. ಯಾವ ಅಪ್ಪ ತಾನೇ ಮೆಚ್ತಾನೆ ಹೇಳಿ? ಅದಕ್ಕಾಗಿ ಮಗಳ ಹತ್ರ ಜಗಳ ಮಾಡಿ ಮಗಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ನಮ್ಮ ಹೀರೋ ಇನ್ನೂ ಸೀದಾ ಆ ಬಾರ್ ಬಂದ್ಲು. ಆ ಬಾರ್ ಓನರೇ ನಮ್ಮ ಹೀರೋ. ಅಲ್ಲಿ ಕೆಲಸ ಮಾಡೋನು, ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಸಾರಿ ಇವಾಗ ತಾನೇ ಹೋದ್ರು, ಒಂದ್ ಫೋನ್ ಮಾಡಿ ನೋಡಿ ಮೇಡಮ್ ಅಂತ ಹೇಳ್ತಾರೆ. ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫ್. ತಿರ್ಗಾ ಆ ಬಾರಲ್ಲಿ ಕೆಲಸ ಮಾಡೋನು, ಏನ್ ಮೇಡಮ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದ್ಯಾ? ಇಷ್ಟ್ಯಾಕ್ ಟೆನ್ಷನ್, ಮನೇಲಿ ಹೋಗಿ ನೋಡಿ ಅಂತ ಆ ಬಾರಲ್ಲಿ ಕೆಲಸ ಮಾಡೋನು ಹೇಳ್ತಾನೆ. ಇವರು ಸೀದಾ ಮನೆಗೆ ಹೋದ್ರು. ಆ ಕಡೆ ಹುಡುಕ್ತಾರೆ. ನೋಡಿದ್ರೆ ಮನೆಯಲ್ಲಿ ಯಾರು ಇಲ್ಲ. ರೀ, ಎಲ್ರಿ ಇದ್ದೀರಾ? ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕ್ರಿ, ಎಲ್ರಿ ಇದೀರ ಅಂತ ಹಂಗೆ ಒಳಗಡೆ ಹೋಯ್ತಾರೆ. ನೋಡಿದ್ರೆ ನಮ್ ಹೀರೋ ಸೂಸೈಡ್ ಮಾಡ್ಕೊಂಡು ಸತ್ ಹೋಗವನೆ. ಹಂಗೆ ಗೊಳು ಅಂತ ಕಣ್ಣೀರ್ ಹಾಕ್ತಾರೆ. ಲೋ, ನನ್ನ ಹೊಟ್ಟೆಲಿ ಮಗು ಇದೆ ಕಣೋ, ಬಿಟ್ಬಿಟ್ಟು ಓದಲ್ಲೋ ಅಂತ ಹೇಳ್ತಾರೆ. ಹಂಗೆ ತಿರ್ಗಾ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು. ಡಾಕ್ಟರ್ ಅಮ್ಮ ಹೇಳಿದ್ರು, ನೋಡಮ್ಮ, ಇದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಬೇಕು. ಇನ್ನೊಂದು ವಿಷಯ ಏನಂದ್ರೆ, ಇಷ್ಟು ದಿವಸ ನಿಮ್ಗೆ ಏನು ಆಗದಿರೋದೇ ಪ್ರಾಬ್ಲಮ್, ಒಂದ್ಸರಿ ನಿನ್ನನ್ನು ಚೆಕ್ ಮಾಡ್ಬೇಕಮ್ಮ ಅಂತ ನೋಡ್ತಾರೆ. ನೋಡಿದ್ರೆ ನಮ್ ಹೀರೋಯಿನ್ಗೂ HIV ಇದೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್. ಹಂಗೆ ನಮ್ ಹೀರೋನ ತೋರಿಸ್ತಾರೆ. ಹಂಗೆ ಒಂದ್ ಮನೆಗೆ ಹೋದ. ಆ ಹುಡುಗಿನೂ ಬಂದ್ಲು. ಲೇ, ಯಾಕೆ ಹಿಂಗ್ ಮಾಡ್ದೆ? ಯಾಕಂದ್ರೆ ಇವನು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡಿಸ್ಕೊಂಡವನೆ. ನೋಡಿದ್ರೆ ಅವನಿಗೆ HIV ಇದೆ. ಅವನೊಂದು ಹುಡುಗಿ ಜೊತೆ ಅಫೇರ್ ಅಲ್ಲಿ ಇದ್ನಲ್ಲ, ಆ ಹುಡುಗಿ ಮನೆಗೆ ಇವಾಗ ಅವನು ಬಂದಿರೋದು. ಏನೇ, ಯಾಕೆ ಹಿಂಗ್ ಮಾಡ್ದೆ? ಯಾಕೆ ನನ್ನ ಹತ್ರ ನಿಜ ಹೇಳಿಲ್ಲ ನೀನು? ನಿನಗೆ HIV ಇದೆಯಾನೆ, ಅದು ರೋಗನ ನನಗಂಟಿಸ್ಬಿಟ್ಟಲ್ಲೇ ಅಂತ ಗೊಳು ಅಂತ ಹತ್ಕೋತಾನೆ. ಇವಾಗ ಏನೇ ಮಾಡೋದು? ನನ್ನ ನಂಬ್ಕೊಂಡೊಂದು ಹುಡುಗಿನ ಅವಳೆ ಕಣೆ, ಅವಳು ಏನ್ ಅನ್ಕೊಳ್ಳಲ್ಲ ಹೇಳು ಅಂತ ಹಿಂಗೆ ಹೇಳ್ತಾವನೆ. ಅದಕ್ಕೆ ಆ ವೇಷೆ ಏನ್ ಹೇಳ್ತಾಳೆ ಗೊತ್ತಾ, ಲವ್, ಈ ತರ ಬಾಳೋ ಬದ್ಲು ಸತ್ತೋಗ್ಬಿಡೋ ಅಂತ ಹೇಳ್ಬಿಡ್ಲು ರೀ ಅವಳು. ನಮ್ಮ ಹೀರೋನು ಗೊಳು ಅಂತ ಹತ್ಕೊಂಡು, ಈ ವಿಷಯ ಆಚೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಸೂಸೈಡ್ ಮಾಡ್ಕೊಂಡು ಸತ್ ಹೋಗವನೆ. ಮಗಿನ ಕರ್ಕೊಂಡು ಸೀದಾ ಮನೆಗ್ ಬಂದ್ರು. ಮಗಿನೂ ಕೇಳ್ತಾ ಇದೆ, ಅಮ್ಮ, ಅಂತ ದೊಡ್ಡ ರೋಗ ಏನಮ್ಮ ಇದೆ ನನಗೆ? ಯಾಕಾವತ್ ನಾನು ತಲೆ ತಿರುಗಿ ಬಿದ್ದೋದೆ ಅಲ್ಲಿ ಅಂತ ಆ ಮಗಿ ಕೇಳ್ತಾ ಇದೆ. ಅದಕ್ಕೆ ಅಮ್ಮ, ಹಂಗೇನು ಇಲ್ಲ ಮಗಳೇ, ನೀನ್ ಕರೆಕ್ಟಾಗಿ ಟಿಫನ್ ನಾಷ್ಟ ಎಲ್ಲ ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ತಲೆ ತಿರುಗಿ ಬಿದ್ದೆ ಮಗಳೇ. ನಿನ್ಮೇಲೆ ಚೆನ್ನಾಗಿ ಊಟ ಮಾಡ್ಬೇಕು, ಅಮ್ಮ ಕೊಡೋ ಔಷಧಿ ಎಲ್ಲ ನೀನ್ ತಿನ್ಬೇಕು ಮಗಳೇ ಅಂತ ಅಮ್ಮ ಹೇಳ್ತಾವ್ರೆ. ಮಗಿನೂ ಹೇಳ್ತಾ ಇದೆ, ಅಮ್ಮ, ಆಂಟಿ ಮನೆಗೆ ಹೋಗೋಣಮ್ಮ ಅಂತ. ಓಕೆ ಹೋಗೋಣ ಬಿಡು ಮಗಳೇ ಸಾಯಂಕಾಲ ಅಂತ ಅಮ್ಮನೂ ಹೇಳ್ತಾರೆ. ನೋಡಿದ್ರೆ ಸಾಯಂಕಾಲ ಆಂಟಿನೇ ಮನೆಗ್ ಬಂದ್ರು. ಇವ್ರು ಯಾರಪ್ಪ ಅಂದ್ರೆ ನಮ್ ಹೀರೋ ಇದಾರಲ್ಲ, ಅವ್ರ ಅಕ್ಕ. ಬಂದ ತಕ್ಷಣ ಮಗಿ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ಲೇ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀನಿ ನೀನು, ನಿಮ್ಮ ಅಮ್ಮ ಹೇಳ್ತಾ ಇದ್ಲು ಗುಡ್ ಗರ್ಲ್ ಕಣೆ ನೀನು ಅಂತ ಅತ್ತೆ ಮಗಿಗೆ ಹೇಳ್ತಾವ್ರೆ. ಈ ಕಡೆ ನಮ್ ಹೀರೋಯಿನ್ ಮುಖ ಎತ್ತಿಕೊಂಡವ್ರೆ. ಇವ್ರು 2 ಸರಿ ಕೇಳ್ತಾರೆ, ಯಾಕೆ ಒಂಥರ ಇದೆಯಾ ಅಂತ. ಏನಿಲ್ಲ ಬಿಡಕ್ಕ, ಸಾಯಂಕಾಲ ಹೇಳ್ತೀನಿ ಅಂತೇಳಿ ಆ ಮಗಿನ ಮಲಗಿಸ್ಬಿಟ್ಟು ಅವ್ರ ಹತ್ರ ನಮ್ ಹೀರೋಯಿನ್ ಮಾತಾಡ್ತಾರೆ. ಅಕ್ಕ, ನಾನೊಂದು ಹೇಳ್ತೀನಿ, ಬಟ್ ಅದೇನ್ ನಿಜ ಅಕ್ಕ. ಲೇ, ಏನಾಯ್ತು ಹೇಳೆ, ಯಾಕೆ ಹಂಗಿದ್ಯಾ? ಅಕ್ಕ, ನಾನು ಇದುವರೆಗೂ ಯಾರ ಜೊತೆನೂ ಕೆಟ್ಟ ಸಂಬಂಧ ಇಟ್ಕೊಂಡಿಲ್ಲ ಅಕ್ಕ. ಸರಿ ಕಣೆ, ಏನಾಯ್ತು ಹೇಳು ಅಕ್ಕ. ನನಗೆ ನನ್ನ ಮಗಳಿಗೆ HIV ಇದೆಯಕ್ಕ ಅಂತ ಹೇಳಿದ ತಕ್ಷಣ ಅವ್ರಂಗೆ ಶಾಕ್ ಆಗ್ಬಿಡ್ತಾರೆ. ಈ ರೋಗ ನಿನಗೆಂಗೆ ಬಂತು ಅಂತ ಅಕ್ಕ ಕೇಳ್ತಾವ್ರೆ. ಅದಕ್ಕೆ ನಮ್ ಹೀರೋಯಿನ್, ಅಕ್ಕ, ನನ್ ಗಂಡನಿಂದಾನೆ, ಹಂಗಾರೆ ನಿಮ್ಮ ತಮ್ಮನಿಂದಾನೆ ಬಂದಿರೋದಕ್ಕ, ಅದಕ್ಕೆ ಆಚೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮ್ ಹೀರೋಯಿನ್ ಹೇಳ್ತಾ ಅವಳೆ. ಸರಿ ಕಣೆ, ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬೇಡ, ಜೊತೆಲಿ ನಾನಿದ್ದೀನಿ ಅಂತ ಅಕ್ಕ ಸಪೋರ್ಟ್ ಮಾಡ್ತಾರೆ. ನಮ್ ಹೀರೋಯಿನ್ಗೆ ಅವ್ರ ಯಜಮಾನ್ರ ಗ್ಯಾಪ್ಕ ಬಂತು. ಅವಂತ ಸತ್ತೋದ್ನಲ್ಲ ಹಂಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಮಿಸ್ ಎಕ್ಸಾಮ್ ಆಯ್ತು ಅಂತ ಹೇಳಿದ ತಕ್ಷಣ ಎಲ್ಲಾ ಮಕ್ಳು ಮುಖ ಸೈಲೆಂಟ್ ಆಗೋಯ್ತು. ಮಿಸ್ ಕೇಳ್ತಾವ್ರೆ, ಯಾಕೆ ಮಕ್ಳ ಎಲ್ಲ ಸೈಲೆಂಟ್ ಆಗೋದ್ರಿ ಅಂತ. ಮಿಸ್, ನೀವು ಆಟ ಆಡಕ್ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡ್ರೆ ಎಕ್ಸಾಮ್ ಅದು ಇದು ಅಂತ ಹೇಳ್ತಾ ಇರಲ್ಲ ಅಂತ ಎಲ್ಲಾ ಮಕ್ಕಳು ಹೇಳ್ತಾ ಇದೆ. ಎಕ್ಸಾಮ್ ಅಂದ್ರೆ ತುಂಬಾ ಕಷ್ಟ ಅಲ್ಲ ಕಣ್ರು, ನಿಮ್ ಮನ್ಸಿಗೆ ಏನೇನ್ ಇಷ್ಟನೋ ಅದನ್ನ ಬುಕ್ಕಲ್ಲಿ ಬರೆದು ಮಿಸ್ ತೋರಿಸಿ ಅಂತ ಮಿಸ್ ಹೇಳ್ತಾವ್ರೆ. ಎಲ್ಲಾ ಮಕ್ಕಳು ಅದನ್ನ ಬರೀತಾರೆ. ತಿರ್ಗಾ ಹಂಗೆ ಈ ಕಡೆ ನಮ್ ಹೀರೋಯಿನ್ ತೋರಿಸಿದ್ರು. ಯಾಕಂದ್ರೆ ಇವರು ಆ ಹೀರೋ ಹೋಟ್ಲಿದೆಲ್ಲ ಬಾರು, ಅದರಲ್ಲೇ ಕೆಲಸ ಮಾಡ್ತಾವ್ರೆ. ನಮ್ ಹೀರೋ ಅವ್ರ ಅಣ್ಣ ಬಂದ, ಲೇ, ನಿನಗೆ ಅಷ್ಟು ದೊಡ್ಡ
ರೋಗ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದೀಯಾ, ಆ ರೋಗ ಎಲ್ಲರಿಗೂ ಅಂಟ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ, ಫಸ್ಟ್ ಇಲ್ಲಿಂದ ನೀನು ಹೋಗು ಅಂತ ಕೆಲಸದಿಂದ ತೆಗೆದು ಬಿಡ್ತಾನೆ. ನಮ್ ಹೀರೋಯಿನ್ ಹಂಗೆ ಹತ್ಕೊಂಡು ಆಚೆ ಹೊಂಟೈತಾಳೆ. ಆ ವಿಷಯನ ಬಂದು ಅಕ್ಕನ ಹತ್ರ ಹೇಳ್ತಾಳೆ, ಅಕ್ಕ ನನ್ ಕೆಲಸ ಬಿಟ್ಬಿಟ್ಟೆ ಅಕ್ಕ. ಇವಾಗೆ ಕೆಲಸ ಬಿಡಕ್ ಹೋದೆ ಅಕ್ಕ, ನನ್ ಮಗಳ ಜೊತೆ ಇರ್ಬೇಕಂತ ಆಸೆನಕ್ಕ ಅಂತ ಮಾತನ ಹಿಂಗ್ ಚೇಂಜ್ ಮಾಡ್ತಾವಳೆ. ಯಾಕಂದ್ರೆ ಗಂಡ ಹೆಂಡತಿ ಜಗಳ ಬರಬಾರ್ದು ಅಂತ. ಹಂಗೆ ಈ ಕಡೆ ನಮ್ ಹೀರೋ ಅವ್ರ ಅಣ್ಣನ ಮನೆ ತೋರಿಸಿದ್ರು. ಎಂತಿ ಗಂಡ ಇಬ್ರು ಹೇಳ್ತಾವ್ರೆ ಅಡಿಗೆ ಮಾಡಿಕ್ಬಿಟ್ಟು ಹೋಗೇನೆ ಅಂತ ಗಂಡ ಕೇಳ್ತಾನೆ. ಅಡಿಗೆ ಮಾಡಿದ್ನಲ್ಲ ಬಿಸಿ ಮಾಡ್ಕೊಂಡು ತಿನ್ನಕೇನು ಅಂತ ಎಂತಿ ಹೇಳ್ತಾವಳೆ. ಲೇ ನೀನ್ ಬರ್ತಾ ಬರ್ತಾ ಚೇಂಜ್ ಆಗುದೇ ಕಣೆ ಅಂತ ಗಂಡ ಹೇಳ್ತಾವನೆ. ನಾನೇನು ಚೇಂಜ್ ಆಗಿಲ್ಲ ಆಯ್ತಾ, ನಾನು ಇರಂಗೆ ಇದೀನಿ ಅಂತ ಎಂತಿ ಹೇಳ್ತಾವಳೆ. ಆ ಹುಡುಗಿಗೆ ಅಷ್ಟು ದೊಡ್ಡ ರೋಗ ಇಟ್ಕೊಂಡು ನೀನೇನಕ್ಕೆ ಅವಳು ಸವಸ ಮಾಡ್ತೀಯ ಅಂತ ಗಂಡ ಹೇಳ್ತಾವನೆ. ಏನೋ ಆ ವಿಷಯ ನಿಮ್ಗೆ ಹೆಂಗ್ ಗೊತ್ತು, ಹಂಗಂದ್ರೆ ನೀವೇ ಅವಳನ್ನ ಕೆಲ್ಸನ ತೆಗ್ದಿದ್ದ ಅಂತ ಎಂತಿ ಕೇಳ್ತಾವಳೆ. ಹೌದು ಕಣೆ, ಅದು ಎಷ್ಟು ದೊಡ್ಡ ರೆಸ್ಟೋರೆಂಟ್, ಆತರ ರೋಗ ಇರೋರ್ನ ಕೆಲ್ಸಕ್ಕೆ ಕೊಡಕ್ಕಾಗತ್ತಾ, ಅದಕ್ಕೆ ಕೆಲಸ ತೆಗ್ದುಬಿಟ್ಟೆ ಅಂತ ಗಂಡ ಹೇಳ್ತಾವನೆ. ಎಂತಿನೋ ಅಯ್ಯೋ ಪಾಪಿ ಎಂತ ದೊಡ್ಡ ಕೆಲಸ ಮಾಡ್ದೋ ನೀನು, ಆ ಮಗಿನ ಇಟ್ಕೊಂಡು ಅವಳು ಎಷ್ಟು ಕಷ್ಟ ಬೀಳ್ತಾಳೋ ಗೊತ್ತಾನೋ, ಇವಾಗ ಹೋಗಿ ಅವಳನ್ನ ನೀನು ಕೆಲಸ ತೆಗಿತಿಯಲ್ಲ ಹಂಗೆ ಹೆಂಗಂತ ಗಂಡ ಎಂತಿ ಜಗಳ ಮಾಡ್ತಾವ್ರೆ. ಅವನು ಕೋಪದಲ್ಲಿ ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಆ ಅಮ್ಮ ಲೇ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ, ನನ್ನ ಮನೆ ಕಣೋ, ನಮ್ಮ ಅಪ್ಪ ನನಗೆ ಕೊಟ್ಟಿರೋ ಮನೆ, ನೀನು ಅಂತ ಎಂತಿ ಹೇಳ್ತಾವ್ರೆ. ಹಂಗೆ ಈ ಕಡೆ ಮಗಿನ ಅಮ್ಮನ್ನ ತೋರ್ಸಿದ್ರು. ಮಗಿ ನಿದ್ದೆ ಮಾಡ್ತಾ ಇದೆ. ಅಮ್ಮ ಬಂದು ಗೊಣಗುತ್ತಾ ಬಿದ್ದವ್ರೆ. ಲೇ ನಿನ್ನ ಹೆಂಗೆ ಉಳಿಸ್ಕೊಳ್ಳಿ ನಾನು ಅಂತ. ಹಂಗೆ ಬೆಳಗ್ಗೆ ಆಯ್ತು. ಎಲ್ಲಾ ಪೇರೆಂಟ್ಸ್ ಸ್ಕೂಲ್ ಒಡೆ ಬಂದು ಎಲ್ಲಾರ ಮಕ್ಕಳನ್ನ ಕರ್ಕೊಂಡು ಹೋಯ್ತಾವ್ರೆ. ಆ ಟೀಚರ್ ಅಮ್ಮನು ಕೇಳ್ತಾ ಇದೆ, ಹೌದು ಏನು ಕರ್ಕೊಂಡು ಹೋಯ್ತಾ ಇದೀರಾ, ಏನಾಯ್ತು ಅಂತ. ಟೀಚರ್ ಅಮ್ಮ ನೀವ್ ಈ ತರ ಮಾಡ್ತೀರಿ ಅಂತ ಅನ್ಕೊಂಡಿರಲ್ಲ, ಆ ಹುಡುಗಿಗೆ ರೋಗ ಇದೆ, ಆ ರೋಗ ಹುಡುಗಿ ಜೊತೆ ನಮ್ಮ ಮಕ್ಕಳನ್ನ ಕುಂಡ್ರಿಸ್ತೀರಾ, ಯಾಕೆ ನಮ್ಮ ಮಕ್ಕಳಿಗೆ ರೋಗ ಬರಲ್ವಾ ಅಂತ ಎಲ್ಲಾ ಪೇರೆಂಟ್ಸ್ ಬೈತಾವ್ರೆ. ಸ್ಕೂಲ್ಗೆ ಅಕ್ಕ ಬಂದ್ರು. ಆ ಮೇಡಮ್ ಇಲ್ಲಮ್ಮ ನಿನ್ ಮಗಳನ್ನ ಸ್ಕೂಲಿಂದ ಕರ್ಕೊಂಡೋಗು ಅಂತ ಹೇಳ್ತಾವ್ರೆ. ಆ ಮಗಿ ನೋಡಿ ಎಲ್ಲಾ ಮಕ್ಕಳು ಲೇ ನಿನ್ಗೇನೋ ರೋಗ ಇದೆ ಅಂತಲ್ಲೇ ಅಂತ ಬೈತಾವ್ರೆ. ಬಟ್ ಒಬ್ಬ ಫ್ರೆಂಡ್ ಮಾತ್ರ ಲೇ ನಿನ್ಗೇನೋ ಆಗಿಲ್ಲ ಕಣೆ, ಅವ್ರಿಗೆ ರೋಗ ಇರೋದು, ನಿನ್ಗೇನಾಗಲ್ಲ ಸುಮ್ನೆ ಇರು ಅಂತ ಸಮಾಧಾನ ಮಾಡ್ತಾವನೆ. ಅವರಪ್ಪ ಬಂದು ಆ ಹುಡುಗನ್ನ ಹಂಗೆ ಎಳ್ಕೊಂಡ್ ಹೊಂಟೋದ. ಹಂಗೆ ಅಮ್ಮ ಮಗಳಿಬ್ರು ರೋಡಲ್ಲಿ ನಡ್ಕೊಂಡು ಹೋಯ್ತಾ ಅವ್ರೆ. ಮಗಿ ತಿರ್ಗಾ ಕೇಳ್ತಾ ಇದೆ, ಅಮ್ಮ ಅಂತದ್ ಏನಮ್ಮ ಇದೆ ನನಗೆ, ನೀನ್ ಅವತ್ತು ಏನಿಲ್ಲ ಅಂತ ಹೇಳ್ದಲ್ಲಮ್ಮ, ಮತ್ತೆ ಎಲ್ಲರೂ ಯಾಕೆ ಅಷ್ಟೊಂದು ಬೈತಾವ್ರೆ, ಅಮ್ಮ ನನಗೆ ಅಷ್ಟು ದೊಡ್ಡ ರೋಗ ಇದೆಯಮ್ಮ ಅಂತ ಮಗಿ ಕೇಳ್ತಾ ಇದೆ. ಅಮ್ಮನು ಆ ಮಗಿನ ಸಮಾಧಾನ ಮಾಡಿ ಕರ್ಕೊಂಡಂಗೆ ಮುಂದೆ ಹೋಯ್ತಾರೆ. ತಿರ್ಗಾ ಹಿಂಗೆ ಅಕ್ಕನ ಮನೆಯಲ್ಲಿ ತೋರ್ಸಿದ್ರು. ತಿರ್ಗಾ ಗಂಡ ಇಂತಿಗೆ ಜಗಳನೆ ಆ ಸ್ಕೂಲ್ಗೆಲ್ಲ ಹೇಳಿರೋದು ಇವನೇನೆ. ಯೋ ನೀನೇನ್ ಮನುಷ್ಯನ ಏನಯ್ಯ ನೀನು, ನಿನ್ಗೆ ಯಾಕಯ್ಯ ಈ ತರ ಕೆಲ್ಸಗಳು, ನಿನ್ ಕೆಲ್ಸ ನೋಡ್ಕೊಂಡು ಇರನಯ್ಯ, ಅವಳನ್ನ ಹೆಂಗೋ ನಾನು ಸಾಕೋತೀನಿ ಅಂತ ಹುಡುಗಿ ಹೇಳ್ತಾವಳೆ. ಅದಕ್ಕೆ ಅವನೇನ್ ಹೇಳ್ತಾನೆ ಗೊತ್ತಾ, ಏನೋ ಅವಳನ್ನ ನೀನ್ ಸಾಕೋತಿಯ, ಲೇ ಅವಳೆ ನಿನ್ ಮಗಳ, ಹಂಗೆ ಮಾಡ್ದೆ ಅನ್ಕೋ, ಆಮೇಲೆ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾವನೆ. ಯೋ ನೀನೇನಯ್ಯ ಕೊಡೋದು, ನಿನ್ ಸವಾಸನೆ ಬೇಡ ಹೋಗಯ್ಯ, ಅವ್ರಿಬ್ಬರನ್ನ ನಾನ್ ಕಾಪಾಡ್ಕೋತೀನಿ ಅಂತ ಅಕ್ಕ ಮನೆ ಬಿಟ್ಟೆ ಆಚೆ ಬರ್ತಾರೆ. ಹಂಗೆ ಈ ಕಡೆ ಅಮ್ಮ ಮಗಳನ್ನ ತೋರ್ಸಿದ್ರು. ಮಗಿ ಮಲ್ಕೊಂಡೈತೆ. ಅಮ್ಮ ಬಂದು ಎಬ್ರಿಸ್ತಾವ್ರೆ. ಲೇ ಮಗಳೇ ಬೆಳಗ್ಗೆ ಆಯ್ತಲ್ಲಮ್ಮ, ಎದೋಳ್ ಮೇಲೆ ಹೋಗಿ ಸ್ನಾನ ಮಾಡ್ಕೋ, ಬೇಗ ಟಿಫನ್ ಮಾಡೋಣ ಅಂತೇಳಿ ಮಗಿನ ಆಚೆ ಕಡಿಸ್ಬಿಟ್ಟು ಇವ್ರು ಬೆಡ್ಶೀಟ್ ಮಡಿಸ್ತಾವ್ರೆ. ಆ ಮಗು ಹೋಯ್ತಲ್ಲ ಹಂಗೆ ಕೆಳಗಡೆ ತಲೆ ತಿರುಗಿ ಬಿದ್ದೋಯ್ತು. ಅಮ್ಮನೇ ಲೇ ಮಗಳೇ ಇದೋಳೆ, ಅಮ್ಮನಿಗೆ ತುಂಬಾ ಭಯ ಆಗುತ್ತೆ ಕಣೆ, ಹಂಗ್ ಮಾಡಬೇಡ ಕಣೆ ಇದೋಳೆ ಅನ್ಬಿಟ್ಟು ಬಡ್ಕೊಂತಾರೆ. ತಿರ್ಗಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್. ಆ ಮಗಿನ ನೆನೆಸ್ಕೊಂಡು ಹಂಗೆ ಅಳ್ತಾವ್ರೆ. ಅಲ್ಲಿಗೆ ಅಕ್ಕನೂ ಬಂದ್ರು. ನಮ್ ಹೀರೋಯಿನ್ ಸೀದಾ ಎದ್ದು ಬಿದ್ದು ಆಚೆ ಓಡ್ತಾವ್ರೆ. ಅಪ್ಪನ ಮನೆಗೆ ಬಂದವ್ರೆ. ಅಪ್ಪನು ಇವಳನ್ನ ನೋಡಿದ ತಕ್ಷಣ ಸೀದಾ ಮನೆ ಒಡೆ ಹೋಗಿ ಡೋರ್ ಲಾಕು ಹಾಕೊಂಡ್ಬಿಟ್ಟ. ಆ ಹುಡುಗಿ ಬಡ್ಕೊಂತ ಇದೆ, ಅಪ್ಪ ಬಾಪ ನನ್ ಮಗಳಿಗೆ ಏನೋ ಆಗೈತಪ್ಪ, ಬಂದ್ ನೋಡಪ್ಪ ಪ್ಲೀಸ್ ಅಪ್ಪ, ನನಗೆ ಹೆಲ್ಪ್ ಮಾಡಪ್ಪ, ಸಹಾಯ ಮಾಡಪ್ಪ ಅಂತ ಅಪ್ಪನ ಹತ್ರ ಗರಿತಾವಳೆ. ಬಟ್ ಅಪ್ಪ ಬಿಲ್ಕುಲ್ ಆಗಿ ಬಾಗ್ಲೇ ತೆಗ್ದಿಲ್ಲ. ಸೀದಾ ಬಂದ್ಲು. ಅಲ್ಲೊಂದು ಬ್ರಿಡ್ಜ್ ಐತೆ, ಅಲ್ಲಿ ಕುತ್ಕೊಂಡು ಕೊಳೋ ಅಂತ ಹತ್ಕೊಂತಾವಳೆ. ಯಾಕಂದ್ರೆ ನಮ್ಮ ಹೀರೋಯಿನ್ ಫಸ್ಟ್ ಟೈಮ್ ಮೀಟಿಂಗ್ ಮಾಡಿದ್ದು ಇಲ್ಲೇನೆ, ಬಿಟ್ಟೋದಲ್ಲೋ ಅಂತ ಪಾಪ ಕುಣಿಕೊಂಡು ಅಳ್ತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಅಕ್ಕನ್ನ ತೋರ್ಸಿದ್ರು. ಅಕ್ಕ ಏನಕ್ಕಾಯ್ತು ಹೇಳಕ್ಕ ಅಂತ ಹೀರೋಯಿನ್ ಕೇಳ್ತಾವ್ರೆ. ಇಲ್ಲ ಕಡೆ ಮಗಿನ ಸ್ಕೂಲಿಂದ ಪರ್ಮನೆಂಟ್ ಆಗಿ ಎತ್ಬಿಟ್ಟವ್ರಂತೆ. ಅಕ್ಕ ಯಾಕಕ್ಕ ಅಂತ ಅಳ್ತಾವ್ರೆ. ತಿರ್ಗಾ ಪ್ರಿನ್ಸಿಪಲ್ ಹತ್ರನೇ ಹೋಗಿ ಮಾತಾಡಿದ್ರು. ಅಲ್ಲ ಮೇಡಮ್ ನಾವೇನು ಬೇಕು ಅಂತ ನಾ ರೋಗನ ಮೈ ಮೇಲೆ ಏಳ್ಸ್ಕೊಂಡಿದೀವಿ, ಹೇಳಿ ಮೇಡಮ್ ಆ ಮಗಿ ಏನ್ ತಪ್ಪು ಮಾಡ್ತೇಳಿ. ಪ್ರಿನ್ಸಿಪಲ್ ಅಮ್ಮನು ಏನಮ್ಮ ಮಾಡೋದು, ಯಾವ ಮಕ್ಕಳು ಬರ್ತಾ ಇಲ್ಲ, ಕರ್ಕೊಂಡೋಗಿ ನಿಮ್ ಮಕ್ಕಳನ್ನ ಅಂತ ಹೇಳ್ಬಿಡ್ತಾರೆ. ಹಂಗೆ ನೈಟ್ ಆಯ್ತು. ಮನೇಲಿ ಕುತ್ಕೊಂಡು ಆ ಮಗಿ ಆಟ ಆಡ್ತಾ ಇದೆ. ಅಕ್ಕನು ನಮ್ ಹೀರೋಯಿನ್ ಪಾಪ ಕುತ್ಕೊಂಡು ಅಳ್ತಾ ಅವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಮಗಿ ಬಂತು. ಅಮ್ಮ ನನ್ನ ಫ್ರೆಂಡ್ ನ ನೋಡ್ಬೇಕಮ್ಮ, ನಾನು ಯಾಕೆ ನೀನು ಸ್ಕೂಲ್ಗೆ ಕಳಿಸ್ತಾ ಇಲ್ಲ, ನನಗೆ ಬೋರ್ ಆಗ್ತಾ ಇದೆಯಮ್ಮ ಮನೇಲಿ. ಅಮ್ಮ ನನಗೆ ಡ್ಯಾನ್ಸ್ ಕ್ಲಾಸ್ ಇದೆಯಮ್ಮ, ನನ್ನ ಫ್ರೆಂಡ್ ಅಲ್ಲಿ ವೆಯ್ಟ್ ಮಾಡ್ತಾನೆ, ಅವನ ಜೊತೆ ನಾನು ಡ್ಯಾನ್ಸ್ ಆಡ್ಬೇಕಮ್ಮ ಅಂತ ಮಗಿ ಕೇಳ್ತಾ ಇದೆ. ಅಮ್ಮನಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಈ ಮಗಿನ ಪರ್ಮನೆಂಟ್ ಆಗಿ ಅವರು ಸ್ಕೂಲಿಂದ ತೆಗೆದು ಬಿಟ್ಟಿದ್ದಾರೆ. ಯಾವ ಫ್ರೆಂಡ್ ಜೊತೆ ಸೇರ್ಬಾರ್ದಂತ ಅವ್ರ ಅಪ್ಪ ಅಮ್ಮ ಎಲ್ಲ ಈ ಮಗಿನ ದೂರ ಮಾಡಿದ್ದಾರೆ. ಏನ್ ಹೇಳ್ಬೇಕು ಆ ಮಗಿಗೆ, ಅವಳಿಗೆ ಏನು ಅರ್ಥನೇ ಆಗ್ತಲ್ಲ, ಸೈಲೆಂಟ್ ಆಗೋದ್ಲ ಹಂಗೇನೆ. ಈ ಕಡೆ ಅಕ್ಕನ್ನ ತೋರ್ಸಿದ್ರು. ಸೀದಾ ನಮ್ಮ ಹೀರೋಯಿನ್ ಅವ್ರ ಅಪ್ಪನ ಮನೆಗೆ ಹೋದ್ರು. ಸರ್ ನಿಮ್ಮ ಹತ್ರ ಒಂದ್ 2 ನಿಮಿಷ ಮಾತಾಡ್ಬೇಕು ಸರ್, ಪ್ಲೀಸ್ ಸರ್, ನಿಮ್ಮನ್ ಬಿಟ್ರೆ ಅವಳಿಗೆ ಯಾರ್ ಸಾರ್ ಇದ್ದಾರೆ, ಬನ್ನಿ ಸರ್, ಬಂದ್ ನೋಡಿ ಸರ್, ಅವಳು ತುಂಬಾ ಕಷ್ಟದಲ್ಲ ಅವಳೆ ಸರ್ ಅವಳು ಅಂತ ಆ ಮಗಿ ಬಗ್ಗೆ ಅಮ್ಮನ ಬಗ್ಗೆ ನಡೆದಿರೋ ವಿಷಯ ಎಲ್ಲ ಅಪ್ಪನ ಹತ್ರ ಹೇಳ್ತಾರೆ. ಹಂಗೆ ತಿರ್ಗಾ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ರು. ತಿರ್ಗಾ ಮಗಿ ತಲೆ ತಿರುಗು ಕೆಳಗಡೆ ಬಿತ್ತಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಈ ಸಲ ಡಾಕ್ಟರ್ ಅಮ್ಮ ಕೈ ಎತ್ಬಿಟ್ರು. ಮುಗಿತಮ್ಮ ಇನ್ನು 1 ದಿನ 2 ದಿನ ಅಷ್ಟೇ ಇವಳು ಬದುಕಿರೋದು ಅಂತ ಹೇಳಿದ ತಕ್ಷಣ ನಮ್ ಹೀರೋನ್ಗೆ ಕಣ್ಣೀರ್ ಕಿತ್ಕೊಂಡು ಬರುತ್ತಂಗೆ. ಅಕ್ಕನಿಗೂ ಅಷ್ಟೇ. ಹಂಗೆ ಆಚೆ ಬರ್ತಾರೆ. ಅಲ್ಲಿಗೆ ಅಪ್ಪ ಬಂದ. ಮಗಳೇ ನನ್ ಕ್ಷಮಿಸ್ಬಿಡೆ ಮಗಳೇ, ಗೊತ್ತಿಲ್ದೆ ಮಾಡ್ಬಿಟ್ಟೆ ಕಣೆ, ತುಂಬಾ ಕಷ್ಟಲಿದ್ಯಾ ಮಗಳೇ, ಅಪ್ಪ ಇದೀನ್ ಮಗನೇ ಅಂತ ಮಗಿಗೆ ಹೇಳ್ತಾವ್ರೆ. ಇನ್ನ ತಾತನು ಬಂದ್ರು.
ಲೇ ಮೊಮ್ಮಗಳೇ ತಾತ ಬಂದಿದೀನಿ ನೋಡು, ಹೆಂಗಿದ್ಯಾ ಮಗನೇ, ಚೆನ್ನಾಗಿದ್ಯಾ ಅಂತ ತಾತಪ್ಪ ಮಗಿ ಹತ್ರ ಮಾತಾಡ್ತಾವ್ರೆ. ಮಗಿನೋ ನೀವ್ ಯಾರ್ ಅಂಕಲ್ ಅಂತ ಕೇಳ್ತಾ ಇದೆ. ಯಾಕಂದ್ರೆ ಈ ಮಗಿ ಇದುವರೆಗೂ ಅವನ್ನ ನೋಡೇ ಇಲ್ಲ. ಅವ್ನಿಗೆ ಹಂಗೆ ಮನ್ಸೆ ಹೊಡೆದೋಯ್ತು ಗುರು. ಏನಪ್ಪ ತಾತ ನೋಡಿ ಯಾರು ಅಂತ ಕೇಳಿದಲ್ಲ, ಎಂತ ಕಟ್ಟಕ್ ಕೆಲಸ ಮಾಡಿದೆ ನಾನು ಅಂತ. ಈ ಕಡೆ ಹಂಗೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ಮಗಳು ಹೇಳ್ತಾವಳೆ, ಅಮ್ಮ ಪ್ಲೀಸ್ ಕಣೆ, ಅಲ್ಲಿ ಆಡಿನಾರು ಪರವಾಗಿಲ್ಲ, ಒಂದ್ಸಲಿ ಕರ್ಕೊಂಡೋಗ್ ನನ್ನ ಅಂತ. ಅಮ್ಮನ ಹುಡುಗಿನ ಮೇಕಪ್ ಮಾಡಿ ಕರ್ಕೊಂಡ್ ಬರ್ತಾರೆ. ಈ ಕಡೆ ಆ ಹುಡುಗ ಅವಳು ಜೋಡಿ ಅವಳು ಫ್ರೆಂಡ್ ಇವನು. ಅಪ್ಪ ಆ ರೋಗ ನನಗ್ ಬಂದಿದ್ರು, ನೀವ್ ಹಂಗೆ ಮಾಡ್ತಾ ಇರೋನಪ್ಪ, ಪ್ಲೀಸ್ ಅಪ್ಪ, ಅವಳು ತುಂಬಾ ಒಳ್ಳೆಯವಳಪ್ಪ, ಅವಳ ಜೊತೆ ಆಡ್ತೀನಪ್ಪ ಅಂತ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮನು ಒಪ್ಕೊಂಡ್ಬಿಡ್ತಾರೆ. ಎಲ್ಲಾರು ಹಂಗೆ ವೆಯ್ಟ್ ಮಾಡ್ತಾವ್ರೆ. ಅವ್ರಿಬ್ರು ಹಂಗೆ ನಡ್ಕೊಂಡ್ ಬರ್ತಾರೆ ಮೇಲಡಿಂದ ಫ್ರೆಂಡ್. ಅದನ್ನ ನೋಡಿ ಎಲ್ಲಾರು ಚಪ್ಪಾಳೆ ಹೊಡಿತಾರೆ. ಅವರಿಬ್ರು ಹಂಗೆ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾರೆ. ಅಮ್ಮನಿಗೆ, ಅಕ್ಕನಿಗೆ, ತಾತನಿಗೆ, ಅಲ್ಲಿ ಸುತ್ತ ಇರೋರಿಗೆ ಅಷ್ಟು ಸಂತೋಷ. ಹುಡುಗಿ ಹಂಗೆ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದೋದ್ಲು. ಎಲ್ಲಾರು ಬರ್ತಾರೆ. ಅಯ್ಯಯ್ಯೋ ಮಗಿಗೆ ಏನಾಯ್ತು ಅಂತ. ಅಮ್ಮ ಒಂದ್ ಕಡೆ ಗೊಳು ಅಂತ ಹತ್ಕೊಂತಾರೆ. ಅಕ್ಕ ಒಂದ್ ಕಡೆ ಅಳ್ತಾರೆ, ತಾತನು ಒಂದ್ ಕಡೆ ಅಳ್ತಾನೆ, ಆ ಫ್ರೆಂಡ್ನು ಒಂದ್ ಕಡೆ ಅಳ್ತಾವನೆ. ಎಲ್ಲಾರು ಗೊಳು ಅಂತ ಅಳ್ತಾವ್ರಿ ಪಾಪ. ಅಪ್ಪ ಬಂದು ಆ ಮಗಿನ ಕರ್ಕೊಂಡು ಹೋಯ್ತಾವ್ರೆ. ಅದು ನಮ್ ಹೀರೋಯಿನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ. ಹಂಗಂದ್ರೆ ಹುಡುಗಿ ಪ್ರಾಣ ಹೊಂಟೋಯ್ತು. ಆ ಪ್ರಾಣನ ಬಂದಿ ಅಪ್ಪ ಕರ್ಕೊಂಡು ಹೋದ. ಇನ್ನು ಅಪ್ಪನ ಜೊತೆ ಇರ್ತಾಳ ಅವಳು ಅಂತೇಳಿ ಆ ಮೂವಿನ ಹಂಗೆ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಸಕ್ಕದಾಗೈತೆ. ನೀವ್ ಬೇಕಾದ್ರೆ ಫ್ರೀ ಆಗಿದ್ದಾಗ ಈ ಮೂವಿನ ಡೌನ್ಲೋಡ್ ಮಾಡ್ಕೊಂಡು ಫುಲ್ ಆಗಿ ನೋಡಿ. ಮತ್ತೆ ನಾ ಮಾಡೋ ಯಾರೋ ಅವ್ರು ಮಾಡೋ ತಪ್ಪಿಗೆ ಇಡೀ ಫ್ಯಾಮಿಲಿನೇ ಕಂಗಾಲಾಗ್ಬಿಡುತ್ತೆ. ಅದಕ್ಕಾಗಿ ಹುಷಾರಾಗಿರೋಣ, ಸೇಫ್ ಆಗಿರೋಣ ಅಂತ ಹೇಳ್ತಾ ಬಾಯ್.